ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 6ನೇ ತರಗತಿಯ ಭಾಗ 1 ಸುಯೋಗ 6ನೇ ತರಗತಿ ಸುವೇಗ ಅನ್ನೋ ಪುಸ್ತಕದ ಭಾಗ 1 ನೋಡ್ತಾ ಇದ್ವಿ. ಅದರಲ್ಲಿ ಸಂಖ್ಯೆಗಳನ್ನು ತಿಳಿಯುವುದು 1ನೇ ಅಧ್ಯಾಯ ಸಂಖ್ಯೆಗಳನ್ನು ತಿಳಿಯುವುದು ಈ ಅಧ್ಯಾಯ ನೋಡ್ತಾ ಇದ್ವಿ. ಅದರಲ್ಲಿ ಒಂದಿಷ್ಟು ಅಭ್ಯಾಸವನ್ನು ಮಾಡಿದ್ವಿ. ಈಗ ಮುಂದಿನ ಅಭ್ಯಾಸವನ್ನು ನೋಡೋಣ. ಇದರಲ್ಲಿ ಒಂದು ಪ್ರಶ್ನೆ 5ನೇ ಸೆಕ್ಷನಲ್ಲಿ ಈ ಕೆಳಗಿನ ಸಂಖ್ಯೆಗಳನ್ನು ವಿಸ್ತಾರ ರೂಪದಲ್ಲಿ ಬರೆಯಿರಿ. ಒಂದಿಷ್ಟು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ, ನಮಗವರು ವಿಸ್ತಾರ ರೂಪದಲ್ಲಿ ಬರೆಯಿರಿ ಅಂತ ಹೇಳ್ತಿದ್ದಾರೆ. 1ನೇ ಸಂಖ್ಯೆ 73,564. 73,564 ನಾವು ಹೆಂಗೆ ಬರಿಬೋದು? 70,000 3,564 ಇವನ್ನು ನಾವು 10ರ ಗುಣಾಂಕದಲ್ಲಿ 10ರ ಗುಣಾಕಾರ ಮಾಡಿ ಬರೆದಾಗ 7 × 10,000 3 × 1000 5 × 100 6 × 10 4 × 1 ಈ ರೀತಿ ನಾವು ಬರೆಯೋದನ್ನು ನಾವು ವಿಸ್ತಾರ ರೂಪದಲ್ಲಿ ಬರೆಯೋದು ಅಂತಿದ್ದಾರೆ. ಹಾಗಾಗಿ 73,564 7 × 10,000 3 × 1,000 5 × 100 6 × 10 4 × 1 ಈ ರೀತಿ ಇದನ್ನು ಬರಿಬೋದು ನಾವು. ಇದೇ ರೀತಿ ನಾವು ಮುಂದಿನ ಸಂಖ್ಯೆ ನೋಡೋದಾದರೆ 28,902. 28,902 20,000 8,000 900 02 ಇದನ್ನು 20,000ನ 2 × 10,000 8,000ನ 8 × 1,000 900ನ 9 × 100 2ನ ಇದು ಬಿಡಿ ಸಂಖ್ಯೆಯಲ್ಲಿ ಅಂಕಿ ಆಗಿದ್ದರಿಂದ 2ನ 2 × 1 ಈ ರೀತಿ ಬರಿಬೋದು. ಮುಂದಿನ ಸಂಖ್ಯೆ ಬಿಡಿ 10 100 1000 10,000 ಲಕ್ಷ 1,99,560. ಸೊ 1ನೇದು ಲಕ್ಷ ಸ್ಥಾನದಲ್ಲಿ, ಸೊ ಅದಕ್ಕಾಗಿ 1 × 1 ಲಕ್ಷ. ಈ 9 10,000 ಸ್ಥಾನದಲ್ಲಿ, ಅದಕ್ಕೆ 9 × 10,000. ಮುಂದಿನ 9 9 × 1000 ಸ್ಥಾನದಲ್ಲಿದೆ. 5 100ರ ಸ್ಥಾನದಲ್ಲಿ 5 × 100 6 10ರ ಸ್ಥಾನದಲ್ಲಿ 6 × 10 ಬಿಡಿ ಸ್ಥಾನದಲ್ಲಿ ಸೊನ್ನೆ ಇರೋದ್ರಿಂದ ನಾವು ಅದನ್ನು ಬಿಡ್ಬೋದು. ಈ ರೀತಿ ನಾವು ಅದನ್ನು ವಿಸ್ತಾರ ರೂಪದಲ್ಲಿ ಬರಿಬೋದು. ಮುಂದಿನ ಸಂಖ್ಯೆ 4ನೇ ಸಂಖ್ಯೆ 62,900. 6 10,000 ಸ್ಥಾನದಲ್ಲಿದೆ. 2 1,000 9 100 ಸ್ಥಾನದಲ್ಲಿದೆ. ಮುಂದೆ ಎರಡು ಸಂಖ್ಯೆಗಳು ಸೊನ್ನೆ ಆಗಿರೋದ್ರಿಂದ 6 × 10,000 2 × 1,000 9 × 100 ಈ ರೀತಿ ನಾವು ಈ ಸಂಖ್ಯೆಯನ್ನು ವಿಸ್ತರಿಸಿ ಬರಿಬೋದು. ಇನ್ನು ಮುಂದಿನ ಸಂಖ್ಯೆ ನೋಡೋದಾದರೆ ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ 10 ಕೋಟಿ 45,32,82,759 ನಮಗೆ 10 ಕೋಟಿವರೆಗಿದೆ. ಸೊ 4 10 ಕೋಟಿ ಸ್ಥಾನ ಬೆಲೆ ಇದೆ. ಸೊ 4 × 10 ಕೋಟಿ 5 ಕೋಟಿ. ಸೊ 5 × ಕೋಟಿ 3 10 ಲಕ್ಷ 3 × 10 ಲಕ್ಷ 2 ಲಕ್ಷ 2 × ಲಕ್ಷ 8 10,000 ಸ್ಥಾನದಿಂದ 8 × 10,000 2 1000 ಸ್ಥಾನದಲ್ಲಿರೋದ್ರಿಂದ 7 × 1000 7ರ ಸ್ಥಾನ ಬೆಲೆ 100 ಆಗಿರೋದ್ರಿಂದ 7 × 100 5ರದ್ದು 10 ಆಗಿರೋದ್ರಿಂದ 5 × 10 9ರದ್ದು ಬಿಡಿ ಸ್ಥಾನದಿಂದ 9 × 1 ಈ ರೀತಿಯಾಗಿ ನಾವು ವಿಸ್ತಾರ ರೂಪದಲ್ಲಿ ಬರಿಬೋದು. ಮುಂದಿನ ಸಂಖ್ಯೆ 59,486. ಈಗ 5 10,000 ಬಿಡಿ 10 100 1000 10,000 ಲಕ್ಷ 10 ಲಕ್ಷ 59,486. 5 ಅನ್ನೋದು 10 ಲಕ್ಷ ಸ್ಥಾನದಲ್ಲಿದೆ. 9 ಲಕ್ಷ ಸ್ಥಾನ ಬೆಲೆಯಾಗಿದೆ. 4ರದ್ದು ಸ್ಥಾನ ಬೆಲೆ 100 8ರದ್ದು ಸ್ಥಾನ ಬೆಲೆ 10 ಮತ್ತು 6ರ ಸ್ಥಾನ ಬೆಲೆ ಬಿಡಿ ಸ್ಥಾನದಿಂದ ಅದರದ್ದು 1 ಬರೀಬೇಕು. ಸೊ ಈ ರೀತಿ ನಾವು 5 × 10 ಲಕ್ಷ 9 × ಲಕ್ಷ 4 × 100 8 × 10 6 × 1 ಈ ರೀತಿಯಾಗಿ ನಾವು ಇದನ್ನು ಬರಿಬೋದು. ಮುಂದಿನ ಸಂಖ್ಯೆ 8,06,754. 8 ಅನ್ನೋದು ಅದರ ಸ್ಥಾನ ಬೆಲೆ 1 ಲಕ್ಷ 6ರ ಸ್ಥಾನ ಬೆಲೆ 1,000 7ರ ಸ್ಥಾನ ಬೆಲೆ 100 5ರ ಸ್ಥಾನ ಬೆಲೆ 10 4ರ ಸ್ಥಾನ ಬೆಲೆ ಬಿಡಿ ಆಗಿರೋದ್ರಿಂದ 4 × 1 ಬರಿಬೋದು. ಇದೇ ರೀತಿ ಮುಂದಿನ ಸಂಖ್ಯೆ 9,874.215 ಅಂದರೆ ಬಿಡಿ 10 100 1000 ಇಲ್ಲೊಂದು ಪಾಯಿಂಟ್ ಇದೆ. 9,874.215 9 ಅದರ ಸ್ಥಾನ ಬೆಲೆ 1000 8ರ ಸ್ಥಾನ ಬೆಲೆ 100 7ರ ಸ್ಥಾನ ಬೆಲೆ 10 4ರದ್ದು ಬಿಡಿ ಸ್ಥಾನದಿಂದ 1. ಈಗ ನಾವು ಪಾಯಿಂಟ್ ಈ ಕಡೆ ಬರಬೇಕಂದ್ರೆ 10ರ ಘಾತಾಂಕ -1 ಬರುತ್ತೆ. ಸೊ 2 ಗುಣಾಕಾರ ಇದು ಕೊನೆಯದಾಗಿಂದ 10ರ ಘಾತಾಂಕ -1 1ರದ್ದು 10ರ ಘಾತಾಂಕ -2 5ರದ್ದು 10ರ ಘಾತಾಂಕ -3 ಈ ರೀತಿ ನಾವು ಈ ಸಂಖ್ಯೆಯನ್ನು ಬರಿಬೋದು. ಬಿಡಿ ದಶಮಾಂಶ ಸಂಖ್ಯೆಗಳಿದ್ದರೆ ಬಿಂದುವಿನ ಬಲಭಾಗದಲ್ಲಿರುವ ಸಂಖ್ಯೆಗಳಿಗೆ 10ರ ಘಾತಾಂಕ ಮೈನಸ್ ಬರುತ್ತದೆ. ಅದೇ ಎಡಭಾಗದಲ್ಲಿದ್ದರೆ 10ರ ಘಾತಾಂಕ ಪಾಸಿಟಿವ್ ಸಂಖ್ಯೆ ಆಗಿರುತ್ತದೆ, ಅಂದರೆ ಧನ ಸಂಖ್ಯೆ ಆಗಿರುತ್ತದೆ.
ಮುಂದಿನ ಸಂಖ್ಯೆ 75,432. 7ರ ಸ್ಥಾನ ಬೆಲೆ 10,000, ಅದಕ್ಕಾಗಿ 7 ಇಂಟು 10,000. 5ರ ಸ್ಥಾನ ಬೆಲೆ 1000, ಅದಕ್ಕಾಗಿ 5 ಇಂಟು 1000. 4ರ ಸ್ಥಾನ ಬೆಲೆ 100, ಹಾಗಾಗಿ 4 ಇಂಟು 100. 3ರ ಸ್ಥಾನ ಬೆಲೆ 10, 3 ಇಂಟು 10. 2 ಬಿಡಿ ಸಂಖ್ಯೆ 2 ಇಂಟು 1. ಅದೇ ರೀತಿ ಮುಂದಿನ ಸಂಖ್ಯೆ 33,400. ಇಲ್ಲಿ 3, 1ನೇ 3 10,000ದಲ್ಲಿದೆ, 2ನೇದು 1,000, 3ನೇದು 4 100 ಸ್ಥಾನದಲ್ಲಿ, ಹಾಗಾಗಿ ಇದನ್ನು 3 ಇಂಟು 10,000, 3 ಇಂಟು 1000, 4 ಇಂಟು 100. ಈ ರೀತಿಯಾಗಿ ನಾವು ಕೊಟ್ಟಿರುವ ಸಂಖ್ಯೆಗಳನ್ನು ವಿಸ್ತಾರ ರೂಪದಲ್ಲಿ ಬರೀಬೇಕು. ನಾವು ವಿಸ್ತಾರ ರೂಪದಲ್ಲಿ ಬರೀಬೇಕಾದಾಗ ಸ್ಥಾನ ಬೆಲೆನ ಆ ಒಂದು ಮುಖಬೆಲೆಗೆ ಗುಣಾಕಾರ ಮಾಡಿದಾಗ ಅದು ಪ್ರತಿಯೊಂದು ಸಂಖ್ಯೆಗಳ ಸ್ಥಾನ ಬೆಲೆನ ಗುಣಾಕಾರ ಮಾಡಿ ಅವುಗಳನ್ನ ಸಂಕಲನ ಚಿಹ್ನೆಯಿಂದ ಬರೆದಾಗ ಅದು ನಮಗೆ ವಿಸ್ತಾರ ರೂಪ ಕೊಡುತ್ತದೆ. ಇನ್ನು ದಶಮಾಂಶಗಳಿರೋದ್ರಿಂದ ದಶಮಾಂಶ ಬಿಂದುವಿನ ಬಲಭಾಗದಲ್ಲಿರೋದಕ್ಕೆ ನಮಗೆ 10ರ ಘಾತಾಂಕಗಳು ನೆಗೆಟಿವ್ ಆಗಿರ್ತವೆ, ಅಂದರೆ ಋಣ ಆಗಿರ್ತವೆ. ಅದೇ ಎಡಭಾಗದಲ್ಲಿದ್ದರೆ ಹೌದು 10ರ ಘಾತಾಂಕಗಳು ಧನ ಆಗಿರ್ತವೆ. ಇಲ್ಲಿ 10, 1 ಹಿಂಗೆ ಬರ್ತದೆ. ಸೊ ಇದನ್ನು ನಾವು 1,000ನ 10ರ ಘಾತಾಂಕ 3 ಬರಿಬೋದು, 100ನ 10ರ ಘಾತಾಂಕ 2 ಬರಿಬೋದು, ಇದು 10ರ ಘಾತಾಂಕ 1, 10ರ ಘಾತಾಂಕ 0, ಈ ಥರದನ್ನು ಬರಿಬೋದು ನಾವು. ಸೊ ಈ ರೀತಿಯಾಗಿ ನಾವು ಕೊಟ್ಟಿರೋ ಸಂಖ್ಯೆಗಳನ್ನು ವಿಸ್ತರಿಸ್ಬೋದು. ಇನ್ನು ಮುಂದಿನ ಅಭ್ಯಾಸ. ಸೊ ರೋಮನ್ ಅಂಕಿ 6ರಲ್ಲಿ ಸೂಕ್ತವಾದ ಉತ್ತರದಿಂದ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿರಿ. ಇಲ್ಲಿ ಒಂದಿಷ್ಟು ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ, ನಾವು ಅದನ್ನು ತುಂಬಬೇಕು. ಒಂದನೇದೇನು ಹೇಳುತ್ತೆ, 1 ಕೋಟಿ ಡ್ಯಾಶ್ 10,000ಕ್ಕೆ ಸಮ. 1 ಕೋಟಿ ಹೆಂಗೆ ಬರಿತೀವಿ ನಾವು? ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 1 ಕೋಟಿ, 1 ಕೋಟಿ. 10,000 ಅಂತಾರೆ 1000, ಬಿಡಿ 10, 100, 1000, 10,000 ಅಂದರೆ 1,000 10,000 ಹತ್ರ ಇರ್ತವೆ. 1 ಕೋಟಿಯಲ್ಲಿ 10,000ಗಳು 1,000 ಇರ್ತವೆ. ಸೊ ಹಾಗಾಗಿ ಇದು ಬಿಟ್ಟ ಸ್ಥಳ 1,000. ಇನ್ನು 1 ಲಕ್ಷ ಬರೋಗಾದರೆ ಬಿಡಿ 10, 100, 1000, 10,000, ಲಕ್ಷ. ಅದರಲ್ಲಿ 100ಗಳು ಕೇಳಿದ್ದಾರೆ, 100 ಅಂದರೆ ಇಷ್ಟೇ. ಸೊ 1,000 100ಗಳು ನಮಗೆ 1 ಲಕ್ಷದಲ್ಲಿ ಇರ್ತವೆ. ಸಿ ಏನು ಹೇಳುತ್ತಂದರೆ 1 ಮಿಲಿಯನ್ ಡ್ಯಾಶ್ ಸಾವಿರಗಳಿಗೆ ಸಮ. 1 ಮಿಲಿಯನ್ ಅಂದರೆ ಬಿಡಿ 10, 100, 1000, 10,000, 100,000 ಮಿಲಿಯನ್. 1 ಮಿಲಿಯನ್ 1000 ಕೇಳಿದರೆ ಬಿಡಿ 10, 100, 1000 ಬರುತ್ತೆ. 1,000 ಸಾವಿರಗಳಿಗೆ 1 ಮಿಲಿಯನ್ ಸಮವಾಗಿರ್ತದೆ. ಇನ್ನು ಬಿಲಿಯನ್. ಬಿಲಿಯನ್ ಎಷ್ಟು ಮಿಲಿಯನ್ಗಳಿಗೆ ಸಮವಾಗಿರ್ತದೆ? ಬಿಲಿಯನ್ ಅಂದರೆ ಬಿಡಿ 10, 100, 1000, 10,000, 100,000 ಮಿಲಿಯನ್. 10 ಬಿಲಿಯನ್ ಮಿಲಿಯನ್, 100 ಮಿಲಿಯನ್ ಬಿಲಿಯನ್. ಬಿಲಿಯನ್ನಲ್ಲಿ 9 ಸೊನ್ನೆಗಳು 1 1 ಬರ್ತದೆ. ಇದನ್ನು ಮಿಲಿಯನಿಗೆ ಬಿಡಿ 10, 100, 1000, 10,000, 100,000 ಮಿಲಿಯನ್. ಅಂದರೆ 1 ಬಿಲಿಯನ್ನಲ್ಲಿ 1,000 ಮಿಲಿಯನ್ಗಳು ಇರ್ತವೆ. ಅದಕ್ಕಾಗಿ 1 ಬಿಲಿಯನ್ 1,000 ಮಿಲಿಯನ್ಗಳಿಗೆ ಸಮವಾಗಿರ್ತದೆ. ಇನ್ನು ಮುಂದಿದ್ದು 10 ಲಕ್ಷ ಡ್ಯಾಶ್ ಸಾವಿರಗಳಿಗೆ ಸಮವಾಗಿರ್ತದೆ. 10 ಲಕ್ಷ ಅಂದರೆ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ. 10 ಲಕ್ಷ ಸಾವಿರಗಳಂದರೆ ಬಿಡಿ 10, 100, 1000 ಅಂದರೆ 10 ಲಕ್ಷ 1,000 ಸಾವಿರಗಳಿಗೆ ಸಮವಾಗಿರ್ತದೆ. ಈ ರೀತಿ ನಾವು ಕೋಟಿನ, ಲಕ್ಷ, 10 ಲಕ್ಷ, ಮಿಲಿಯನ್, ಬಿಲಿಯನನ್ನು ಏನು ಕೇಳಿರ್ತಾರೆ ಸಾವಿರಗಳಲ್ಲಿ ಕೇಳಿದ್ರೆ ಸಾವಿರಗಳಿಗೆ, 100ರಲ್ಲಿ 100ಗೆ, ಮಿಲಿಯನ್ ಆ ಥರ ಏನಾದ್ರು ಕೇಳಿದರೆ ಅವುಗಳನ್ನು ನಾವು ಬದಲಾವಣೆ ಮಾಡಿ ಬರೆಯಬೇಕು. ಇನ್ನು ಎಫ್ ಪ್ರಶ್ನೆ ಏನು ಹೇಳುತ್ತದೆ? 603 ಈ ಅಂಕಿಗಳನ್ನು ಬಳಸಿ ಯಾವ ಅಂಕಿಯನ್ನು ಪುನರಾವರ್ತಿಸದೆ ರಚಿಸಬಹುದಾದ ಅತಿ ಚಿಕ್ಕ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 603 ಕೇಳಿದ್ದಾರೆ, ಅತಿ ಚಿಕ್ಕ ಸಂಖ್ಯೆ ಕೇಳಿದ್ದಾರೆ. ನಾವು 3 ಅಂಕಿ ಕೊಟ್ಟಾಗ ನಾವೇನು ಮಾಡಬೇಕು? 3 ಅಂಕಿ ಅತಿ ಚಿಕ್ಕ ಸಂಖ್ಯೆ ಯಾವ್ದು ಬರ್ತೈತಿ ನೋಡಬೇಕು. ಇದರಲ್ಲಿ 0 ಅತಿ ಚಿಕ್ಕ ಸಂಖ್ಯೆ ಇದೆ, ಆದರೆ ನಾವು 0 ಮೊದಲು ಬರೆದಾಗ ಅದು 2 ಅಂಕಿ ಸಂಖ್ಯೆ ಬರ್ತೈತಿ, ಹಾಗಾಗಿ ನಾವು 0 ಮೊದಲು ತೊಗೊಳಂಗಿಲ್ಲ. ಸೊ ಈ 0 ಬಿಟ್ಟರೆ 6 ಮತ್ತು 3ರಲ್ಲಿ ಚಿಕ್ಕ ಸಂಖ್ಯೆ 3. ಸೊ ಅದಕ್ಕಿಂತ ಈಗ 0 ಮತ್ತು 6ಅಲ್ಲಿ ಚಿಕ್ಕ ಸಂಖ್ಯೆ 0, 6. ಹಾಗಾಗಿ 603 ಬಳಸಿ ಅಂಕಿಯನ್ನು ಪುನರಾವರ್ತಿಸದೆ ರಚಿಸಬಹುದಾದ ಚಿಕ್ಕ ಸಂಖ್ಯೆ 3 ಅಂಕಿಗಳ ಚಿಕ್ಕ ಸಂಖ್ಯೆ 306. ಇನ್ನು ಜಿ, ಒಂದು ವಿಸ್ತರಣ ರೂಪ ಕೊಟ್ಟಿದ್ದರೆ ಅದನ್ನು ನಾವು ಸಂಖ್ಯೆಯನ್ನು ಕಂಡುಹಿಡಬೇಕು. 7 ಇಂಟು ಬಿಡಿ 10, 100, 1000, 10,000, ಲಕ್ಷ ಅಂದರೆ ಇದು 7 ಲಕ್ಷ. 4 ಇಂಟು 10,000 ಅಂದರೆ 40,000. 0 ಇಂಟು 1000 ಅಂದರೆ 1000 ಸ್ಥಾನದಲ್ಲಿ ಯಾವ ಅಂಕಿಲ 0 ಇದೆ ಅಂದಂಗೆ. 3 ಇಂಟು 100 ಅಂದರೆ 300. 2 ಇಂಟು 1 ಅಂದರೆ 20. 1 ಇಂಟು 1 ಅಂದರೆ 1. ಈಗ ಅದನ್ನು ಕೂಡಿಸಿದ್ರೆ 1, 2, 3, 0, 4, 7 ಅಂದರೆ 7,40,321 ನಮಗೆ ಬೇಕಾದ ಸಂಖ್ಯೆಯಾಗಿದೆ. ಈ ರೀತಿ ನಾವು ವಿಸ್ತಾರ ರೂಪದಲ್ಲಿ ಕೊಟ್ಟಾಗ ಸಂಖ್ಯೆ ಕಂಡುಹಿಡಿಯಲು ಬರಬೇಕು, ಮತ್ತು ಸಂಖ್ಯೆಯನ್ನು ಕೊಟ್ಟಾಗ ವಿಸ್ತಾರ ರೂಪ ಹೇಗೆ ಅಂತ ನಮಗೆ ಬರೆಯೋಕ್ಕೆ ಬರ್ತಿರಬೇಕು. ಇನ್ನು ಮುಂದಿನ ಪ್ರಶ್ನೆ,
ಮುಂದಿನ ಪ್ರಶ್ನೆ ಎಚ್ಚಲ್ಲಿ ನೋಡೋಣ. 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವೆ ಇರುವ ಒಟ್ಟು ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾರೆ. 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ನಮಗೆ ಗೊತ್ತಿದೆ 999. 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆ 3 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ 100. ಸೊ ನಮಗೆ ಇವೆರಡರ ಮಧ್ಯಕ್ಕೆ ಎಷ್ಟು ಸಂಖ್ಯೆಗಳಿದಾವೆ ಅಂತ ಅವ್ರದ್ದು ಪ್ರಶ್ನೆ ಆಗಿದೆ. ಈಗ ನೋಡೋಕೆ ಬಂದರೆ 1ರಿಂದ 999ರಲ್ಲಿ ಎಷ್ಟಿರ್ತವೆ? ನಮಗೆ 999 ಸಂಖ್ಯೆಗಳಿರ್ತವೆ. 1ರಿಂದ 100ರಲ್ಲಿ 100 ಇರ್ತವೆ. 2ರಿಂದ ಕಳೆದಾಗ ನಮ್ಗೆ ಎಷ್ಟು ಬರ್ತೈತಿ? 899 ಸಂಖ್ಯೆಗಳು ಬರ್ತವೆ. ಆದರೆ ನಾವು ಎಲ್ಲಿವರೆಗೆ ಹಿಡಿದಿದ್ವಿ? 999 ಹಿಡಿದಿದ್ವಿ. ಬಟ್ ನಮಗೆ ಅದು ಎರಡು ಮಧ್ಯಗಿನ ಬೇಕು. ನಡುವೆ ಅಂದಾಗ ಈ 999 ಬಿಡಬೇಕು. ಅವಾಗ ನಮ್ಗೆ ಎಷ್ಟು ಬರ್ತೈತಿ? 899ರಲ್ಲಿ 1 ತೆಗೆದ್ರೆ 898. ಅಂದರೆ ನಾವು ಏನು ಮಾಡಬೇಕು? ಯಾವ ದೊಡ್ಡ ಸಂಖ್ಯೆ ಇರ್ತಲ್ಲ ಆ ದೊಡ್ಡ 1ರಿಂದ ಅಲ್ಲಿವರೆಗೆ ಎಷ್ಟು ಸಂಖ್ಯೆಗಳು ಬರ್ತಾವೆ ನೋಡಬೇಕು. ಆಮೇಲೆ ಯಾವ ಚಿಕ್ಕ ಸಂಖ್ಯೆ ಅಷ್ಟು ಸಂಖ್ಯೆಗಳನ್ನ ಕಳಿಬೇಕು. ನಾವಿಲ್ಲಿ ಏನು ಮಾಡಿರ್ತೀವಿ ಅಂದರೆ ಮಧ್ಯ ಅಂತ ಬೇಕಾದಾಗ ಈ ಸಂಖ್ಯೆನ ನಾವು ಹಿಡ್ಕೊಂಡಿರ್ತೀವಿ. ಹಾಗಾಗಿ ಆ ಸಂಖ್ಯೆ 1ನ್ನು ಬಿಟ್ಟರೆ ನಮಗೆ ಬೇಕಾದ ಸಂಖ್ಯೆಗಳು ಬರ್ತವೆ. ಹಾಗಾಗಿ 3 ಅಂಕೆಗಳ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆ ನಡುವಿನ ಒಟ್ಟು ಸಂಖ್ಯೆಗಳು 898. ಮುಂದೆ 5 ಕಿಲೋಮೀಟರ್ = ಡ್ಯಾಶ್ ಮೀಟರ್ಗಳಿಗೆ ಸಮ. ನಮಗೆ ಗೊತ್ತಿತ್ತು 1 ಕಿಲೋಮೀಟರ್ = 1000 ಮೀಟರ್ಗಳು. ಇಲ್ಲಿ 5 ಕಿಲೋಮೀಟರ್ ಅಂದರೆ 5 × 1000 ಅಂದರೆ 5000 ಮೀಟರ್ಗಳು. ಜೆ 10 ಸೆಂಟಿಮೀಟರ್ ಡ್ಯಾಶ್ ಮಿಲಿಮೀಟರ್ಗಳಿಗೆ ಸಮ. 10 ಸೆಂಟಿಮೀಟರ್ ಎಷ್ಟು ಮಿಲಿಮೀಟರ್ಗಿರ್ಬೋದು? 10 ಸೆಂಟಿಮೀಟರ್ ಹೆಂಗೆ ಬರಿಬೋದು ನಾವು? 10 × 10⁻³ -2 ಮೀಟರ್ ಅಂತ ಬರಿಬೋದು. ನಮಗೆ ಮಿಲಿಮೀಟರ್ ಬೇಕಾದ್ರೆ ಏನು ಮಾಡಬೇಕು? ಇಲ್ಲಿ -3 ಬೇಕು ನಮಗೆ. 10 × 10 × 10⁻³ ಬರೆದ್ರೆ ಇಲ್ಲಿ -3 ಇಲ್ಲಿ +1 ಅಂದರೆ -2 ವಾಪಸ್ ಬರ್ತೈತಿ. ಸೊ 10. ಹೀಗಾಗಿ ಇದನ್ನ 10 × 100 × 10⁻³ ಮೀಟರ್. -3 ಮಿಲಿಮೀಟರ್ ಮೀಟರ್ ಅಂದರೆ ಇದನ್ನು 100 ಮಿಲಿಮೀಟರ್ ಅಂತ ಬರಿಬೋದು ನಾವು. ಹಾಗಾಗಿ 10 ಸೆಂಟಿಮೀಟರ್ = 100 ಮಿಲಿಮೀಟರ್ಗಳಿಗೆ ಸಮವಾಗಿರುತ್ತದೆ. 10 ಸೆಂಟಿಮೀಟರ್ 100 ಮಿಲಿಮೀಟರ್ಗಳಿಗೆ ಸಮವಾಗಿರ್ತದೆ. ನಾವಿಲ್ಲಿ ಏನು ಮಾಡ್ತಿದ್ವಿ? 10 ಸೆಂಟಿಮೀಟರ್ ಫಸ್ಟಿಗೆ ಮೀಟರಲ್ಲಿ ಬರ್ಕೋತೀವಿ. ಸೆಂಟಿಮೀಟರ್ ಅಂದರೆ 10⁻² ಅಂದಾಗೆ 10⁻² ಮಾಡಿದ್ರೆ 10 × 10⁻² ಮೀಟರ್. ನಮಗೆ ಮಿಲಿ ಬರಬೇಕಂದ್ರೆ 10⁻³ ಬೇಕು. 3 ಬೇಕಂದ್ರೆ ನಾನು ಏನು ಮಾಡ್ತೀನಿ? 10ರಲ್ಲೇ ಗುಣಾಕಾರ ಮಾಡ್ತೀನಿ ಮತ್ತು 10ರಲ್ಲೇ ಭಾಗಾಕಾರ ಮಾಡ್ತೀನಿ. 10ರಲ್ಲೇ ಭಾಗಾಕಾರ ಅಂದರೆ ಮೇಲೆ ಬಂದಾಗ 10⁻1 ಆಗ್ತದೆ. ಅದಕ್ಕಾಗಿ ಇದು 10 × 10 -1 -2 ಅಂದರೆ -3. ಸೊ 10 × 10 100 ಗುಣಾಕಾರ 10⁻³ ಮೀಟರ್. ಸೊ 10⁻³ ಅಂದರೆ ನಾವು ಮಿಲಿ ಅಂತ ಬರಿಬೋದು. ಹಾಗಾಗಿ 10 ಸೆಂಟಿಮೀಟರ್ = 100 ಮಿಲಿಮೀಟರ್ಗಳಾಗಿರ್ತವೆ. ಮುಂದೆ 20 ಗ್ರಾಮ್ ಡ್ಯಾಶ್ ಮಿಲಿಗ್ರಾಮ್ಗಳಿಗೆ ಸಮವಾಗಿರುತ್ತದೆ. 20 ಗ್ರಾಮ್ ಎಷ್ಟು ಮಿಲಿಗ್ರಾಮ್ಗಳಿಗೆ ಸಮವಾಗಿರ್ತದೆ ಅನ್ನೋದು ಪ್ರಶ್ನೆ. 20 ಗ್ರಾಮ್ ಎಷ್ಟು ಮಿಲಿಗ್ರಾಮ್? ಸೊ ಮಿಲಿ ಅಂದರೆ ನಮಗೇನು ಬರಬೇಕು? 10⁻³ ಬರಬೇಕು. ಇಲ್ಲಿ ನಮಗೆ 10⁻³ ಬರಬೇಕಂದ್ರೆ 10⁻³ ಕೂಡಿಸ್ಬೇಕು. 20 ನಮಗೇನು 20 ಗ್ರಾಮ್ ಐತಿ. ಇದು 20 ಗ್ರಾಮನ್ನು ನಾವು -3 +3 ತೊಗೊಂಡು ಹಿಂಗೆ ಮಾಡಿದ್ವಿ. ಸೊ 20 × 1000 ಅಂದರೆ 20,000. 10⁻³ ಅಂದರೆ ಮಿಲಿ ಗ್ರಾಮ್. ಹಾಗಾಗಿ 20 ಗ್ರಾಮ್ = 20,000 ಮಿಲಿಗ್ರಾಮ್ಗೆ ಸಮವಾಗಿರ್ತದೆ. 20 ಗ್ರಾಮ್ 20 ಮಿಲಿಗ್ರಾಮ್ಗೆ ಸಮವಾಗಿ ಇರ್ತದೆ. ಈ ರೀತಿ ನಾವು ಗ್ರಾಮನ್ನು ಮಿಲಿಗ್ರಾಮಲ್ಲಿ ಬದಲಾವಣೆ ಮಾಡ್ಬೋದು. ಮುಂದಿದ್ದು 2 ಲೀಟರ್ ಎಷ್ಟು ಡ್ಯಾಶ್ ಮಿಲಿಲೀಟರ್ಗಳಿಗೆ ಸಮವಾಗಿರ್ತದೆ? 1 ಲೀಟರ್ ಅಂದರೆ 1 ಲೀಟರ್ 1000 ಮಿಲಿಲೀಟರ್ಗೆ ಸಮವಾಗಿರ್ತದೆ. ಹಾಗಾಗಿ 2 ಲೀಟರ್ ಎಷ್ಟು? 2 × 1000 ಅಂದರೆ 2000 ಮಿಲಿಲೀಟರ್ಗಳಿಗೆ ಸಮವಾಗಿರ್ತದೆ. ಮುಂದೆ ನೋಡೋದಾದರೆ 10 ಕಿಲೋಗ್ರಾಮ್ ಡ್ಯಾಶ್ ಗ್ರಾಮ್ಗಳಿಗೆ ಸಮವಾಗಿರ್ತದೆ. ನಮಗೆ ಗೊತ್ತಿದೆ 1 ಕಿಲೋಗ್ರಾಮ್ 1000 ಗ್ರಾಮ್ಗಳಿಗೆ ಸಮವಾಗಿರ್ತದೆ. ಹಾಗಾಗಿ 10 ಕಿಲೋಗ್ರಾಮ್ 10 × 1000 10 × 1000 ಅಂದರೆ 10,000 10,000 ಗ್ರಾಮ್ಗಳಿಗೆ ಸಮವಾಗಿರ್ತದೆ. ಹಾಗಾಗಿ 10 ಕಿಲೋಗ್ರಾಮ್ 10,000 ಗ್ರಾಮ್ಗಳಿಗೆ ಸಮವಾಗಿರ್ತದೆ. ಇನ್ನು 1500 ಗ್ರಾಮ್ಗಳು ಡ್ಯಾಶ್ ಕಿಲೋಗ್ರಾಮ್ಗಳಿಗೆ ಸಮವಾಗಿದೆ. ನಮಗೆ ಗೊತ್ತಿದೆ 1 ಕಿಲೋಗ್ರಾಮ್ ಅಂದರೆ
1,000 ಗ್ರಾಮ್. 500 ಗ್ರಾಮ್ ಅಂದರೆ ಅರ್ಧ ಕಿಲೋಗ್ರಾಮ್. ಇಲ್ಲಿ ನಮಗೇನಿದೆ 1,000 ಮತ್ತು 500 ಸೇರಿದ್ರೆ 1,500 ಗ್ರಾಮ್ ಈಸ್ ಈಕ್ವಲ್ ಟು 1 ಕಿಲೋಗ್ರಾಮ್ ಪ್ಲಸ್ ಅರ್ಧ ಕಿಲೋಗ್ರಾಮ್ ಅಂದರೆ 1.5 ಕಿಲೋಗ್ರಾಮ್. ಹಾಗಾಗಿ 1,500 ಗ್ರಾಮ್ ಅಂದರೆ 1.5 ಕಿಲೋಗ್ರಾಮ್ಗೆ ಸಮವಾಗಿರ್ತದೆ. ನಮಗೆ ಬೇಸಿಕ್ ಗೊತ್ತಿರಬೇಕು. ಬೇಸಿಕ್ ಅಂದರೆ ಯಾವುದು ಮೂಲ ಅಂದರೆ ಮೂಲ ಯಾವಿರ್ತವೆ? 1 ಮೀಟ್ರ್ ಅಂದರೆ ಎಷ್ಟು? 1 ಮೀಟ್ರ್ ಅಂದರೆ 100 ಸೆಂಟಿಮೀಟರ್. 1 ಕಿಲೋಮೀಟ್ರ್ ಅಂದರೆ 1,000 ಮೀಟರ್. 1 ಲೀಟರ್ ಅಂದರೆ 1,000 ಮಿಲಿ ಲೀಟರ್. 1 ಕಿಲೋಗ್ರಾಮ್ ಅಂದರೆ 1,000 ಗ್ರಾಮ್. ಈ ರೀತಿ ನಮಗೆ ಏನು ಮೂಲಭೂತ ಏನು ಇದಿರ್ತಾವಲ್ಲ ಮಾಪನಗಳು, ಅವು ನಮ್ಗೆ ಗೊತ್ತಿದ್ದರೆ ಬೇರೆ ಯಾವುದನ್ನು ನಾವು ಬದಲಾವಣೆನ ಮಾಡ್ಬೋದು. ಇನ್ನು ರೋಮನ್ ನಂಬರ್ 7ರಲ್ಲಿ ಏನಿದೆ? ಯೋಚಿಸಿ ಕೆಳಗಿನವಳಿಗೆ ಉತ್ತರಿಸಿ. ಅದರಲ್ಲಿ 1ನೇ ಪ್ರಶ್ನೆ, ಕೊಟ್ಟಿರುವ ಸಂಖ್ಯೆಗಳಿಗೆ ಭಾರತೀಯ ಸಂಖ್ಯಾ ಪದ್ಧತಿಯಂತೆ ಅಲ್ಪ ವಿರಾಮ ಬಳಸಿ ಬರೆದು ಅಕ್ಷರಗಳಲ್ಲಿ ಬರೆಯಿರಿ. ಏನು ಕೊಟ್ಟಿದ್ದಾರೆ? 1ನೇ ಸಂಖ್ಯೆ 86,391. ಭಾರತೀಯ ಪದ್ಧತಿ ಅಂದರೆ ಮೊದಲನೇದಾಗಿ 3 ಅಂಕಿಗಳಾದಮೇಲೆ ಅಲ್ಪ ವಿರಾಮ, ಆಮೇಲೆ 2 ಆಗಿ ಅಲ್ಪ ವಿರಾಮಗಳು ಮುಂದುವರ್ತವೆ. ಈಗ ನಾವು 1ನೇದಾಗಿ 3 ಅಲ್ಪ ವಿರಾಮ ಕೊಟ್ಟಿವಿ. ಸೊ ಬಿಡಿ 10, 100, 1000, 10,000 86,391. ಇದನ್ನು ನಾವು ಹೆಂಗೆ ಬರಿಬೋದು? 86,391 ಅಂತ ಬರಿಬೋದು. ಇನ್ನು ಮುಂದಿನ ಸಂಖ್ಯೆ 903512. ಸೊ 3 2. ಬಿಡಿ 10, 100, 1000, 10,000 ಲಕ್ಷ ಅಂದರೆ 9,03,512. ಇದನ್ನು ನಾವು ಈ ಒಂದು ಸಂಖ್ಯೆನ 9,03,512 ಅಂತ ಬರಿಬೋದು. ಇನ್ನು ಮುಂದಿನ ಒಂದು ಸಂಖ್ಯೆ 28547009. ಭಾರತೀಯ ಪದ್ಧತಿ ಅಂದರೆ ಮೊದಲು 3 ಆಮೇಲೆ 2 ಅಂಕಿಗಳು ಈ ಥರ ಹಾಕಿದರೆ ಬಿಡಿ 10, 100, 1000, 10,000 ಲಕ್ಷ 10 ಲಕ್ಷ 28,54,709. ಈ ಒಂದು ನಾವು ಸಂಖ್ಯೆನ ನಾವು ಈ ರೀತಿ ನಾವು ಭಾರತೀಯ ಪದ್ಧತಿಯಲ್ಲಿ ಬರಿಬೋದು. ಎಲ್ಲಿ ನಮಗೆ ಅಲ್ಪ ವಿರಾಮ ಹಾಕಬೇಕು ಅಂತ ಗೊತ್ತಾದರೆ ನಾವು ಬಹಳ ಬೇಗ ಆ ಸಂಖ್ಯೆನ ಬೇರೆದರಲ್ಲಿ ಬರಿಬೋದು. 2ನೇದು, ಈ ಕೆಳಗಿನವುಗಳನ್ನು ಇಳಿಕೆಯ ಕ್ರಮದಲ್ಲಿ ಬರೆಯಿರಿ. ಇಳಿಕೆಯ ಕ್ರಮ ಅಂದರೆ ದೊಡ್ಡ ಸಂಖ್ಯೆಯಿಂದ ನಾವು ಚಿಕ್ಕ ಸಂಖ್ಯೆವರೆಗೆ ಬರಿಬೇಕು. ಸೊ ನಾವು ಇದ್ರಾಗ ನೋಡೋದಾದರೆ ಎಲ್ಲವೂ 5 ಅಂಕಿಯ ಸಂಖ್ಯೆಗಳಿವೆ. ಅದರ ಬಿಡಿ 10, 100, 1000, 10,000 10,000 ಸ್ಥಾನದಲ್ಲಿ ಎಲ್ಲ ಸಂಖ್ಯೆಗಳಲ್ಲಿ 9 ಇರೋದ್ರಿಂದ ನಾವು 1000 ಸ್ಥಾನವನ್ನು ಹೋಲಿಕೆ ಮಾಡಬೇಕು. 1000 ಸ್ಥಾನದಲ್ಲಿ 7, 8, 6. ಹಾಗಾಗಿ ಇದರಲ್ಲಿ ದೊಡ್ಡದು ಯಾವುದು? 7, 6, 8ರಲ್ಲಿ 8 ದೊಡ್ಡದು. ಹಾಗಾಗಿ ದೊಡ್ಡ ಸಂಖ್ಯೆ 98,000. ಅದನ್ನು ಮೊದಲು ಬರೀಬೇಕು. ಯಾಕಂದರೆ ನಾವು ಇಳಿಕೆ ಕ್ರಮದಲ್ಲಿ ಬರಿತಿದ್ದೀವಿ. 98,000 ಮೊದಲೇ ಅಂಕೆ ಆಗಿರ್ತದೆ ನಮಗೆ. ಮುಂದೆ ಈಗ ಉಳಿದಿದ್ದು 97,000, 96,000 ಚಿಲ್ಲರೆ ಇದ್ದಾವೆ. ಸೊ ಇದರಲ್ಲಿ 97,000 ದೊಡ್ಡದಾಗಿರೋದ್ರಿಂದ ಮುಂದಿನ ಸಂಖ್ಯೆ 97,654. ಉಳಿದಿರೋದು 96,999. ನಾವು ನೆನಪಿಟ್ಕೋಬೇಕಾಗಿರೋದು ಏನಂದರೆ ಇಳಿಕೆ ಕ್ರಮ ಅಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆವರೆಗೆ ನಾವು ಹೋಗಬೇಕನ್ನೋದು ನಮಗೆ ಗೊತ್ತಿರಬೇಕು. ಇನ್ನು 2ನೇ ಸಂಖ್ಯೆ ಬಿಡಿ 10, 100, 1000, 10,000 ಲಕ್ಷ 10 ಲಕ್ಷ. ಇಲ್ಲಿ 6 ಅಂಕಿ ಅಲ್ಲ, 3 2 5 7 ಅಂಕಿ. ಇಲ್ಲಿ 3 3 6, ಇಲ್ಲಿ 3 4 7. ಇವೆರಡು 7 ಅಂಕಿ ಸಂಖ್ಯೆಗಳಿದ್ದಾವೆ. ಹಾಗಾಗಿ ನಮಗೆ ಚಿಕ್ಕ ಸಂಖ್ಯೆ 6 ಅಂಕಿ ಸಂಖ್ಯೆ ಇರುತ್ತೆ. ಕೊನೆಗೆ ಇದನ್ನ ಬರ್ಕೊಬಿಡ್ಬೇಕು ನಾವು. ನೀವೆರಡರಲ್ಲಿ ಇದರಲ್ಲಿ ಬಿಡಿ 10, 100, 1000, 10,000 ಲಕ್ಷ 10 ಲಕ್ಷ 10 ಲಕ್ಷ ಸ್ಥಾನದಲ್ಲಿ ಎರಡೂ ಒಂದು ಸಂಖ್ಯೆಗಳ ಅಂಕಿಗಳು ಸೇಮ್ ಆಗಿರೋದ್ರಿಂದ ನಾವು ಲಕ್ಷ ಸ್ಥಾನದಲ್ಲಿ ನಾವು ಹೋಲಿಕೆ ಮಾಡಬೇಕು. ಈ ಲಕ್ಷದಲ್ಲಿ 0 ಇದೆ, ಇಲ್ಲಿ 2 ಇದೆ. ಸೊ 0 ಮತ್ತು 2ರಲ್ಲಿ 2 ದೊಡ್ಡದಾಗಿರೋದ್ರಿಂದ ದೊಡ್ಡ ಸಂಖ್ಯೆ ಯಾವುದು ಬರ್ತೈತಿ? 12,101. ಇದು ದೊಡ್ಡ ಸಂಖ್ಯೆ ಆಗಿರ್ತದೆ. ಇದ್ರ ನೆಕ್ಸ್ಟ್ ಬರೋದು 10,56,783. ಸೊ ಇದು ನಮಗೆ ಬೇಕಾಗಿರುವಂಥ ಇಳಿಕೆ ಕ್ರಮ ಆಗಿದೆ. ಇದು ದೊಡ್ಡದು, ಅದಕ್ಕಿಂತ ಸ್ವಲ್ಪ ಚಿಕ್ಕದು. ಈ ರೀತಿ ನಾವು ಇಳಿಕೆ ಕ್ರಮನ ಬರಿಬೇಕಾಗುತ್ತೆ. ಇನ್ನು ಪ್ರಶ್ನೆ 3ರಲ್ಲಿ ಏನಿದೆ? ಗೆರೆ ಎಳೆದಿರುವ ಅಂಕಿಗೆ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯನ್ನು ಬರೆಯಿರಿ. ಇಲ್ಲಿ ಏನು ಮಾಡಿದ್ದಾರೆ? ಒಂದು ಸಂಖ್ಯೆ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಅಂಕಿಗೆ ಕೆಳಗಡೆ ಗೆರೆ ಎಳೆದಿದ್ದಾರೆ.
ಆ ಗೆರೆಯ ಸ್ಥಾನ ಬೆಲೆ ಮತ್ತು ಮುಖಬೆಲೆ. ಮುಖಬೆಲೆ ಅಂದರೆ ಏನು ನೋಡಿದ ತಕ್ಷಣ ಕಾಣಿಸುತ್ತಲ್ಲ ಅದು ಮುಖಬೆಲೆ. ಸ್ಥಾನ ಅಂದರೆ ಅದು ಯಾವ ಸ್ಥಾನದಲ್ಲಿದೆ, 10ರ ಸ್ಥಾನನೋ, ಬಿಡಿ ಸ್ಥಾನನೋ, 100, 100ರ ಸ್ಥಾನೋ, 1000 ಸ್ಥಾನ. ಈಗ ಇದು ನೋಡೋದಾದರೆ ಬಿಡಿ, 10, 100, 1000, 10,000, ಲಕ್ಷ. ಈಗ ಇದಕ್ಕೆ ಭಾರತೀಯ ಪದ್ಧತಿ ಅಲ್ಪವಿರಾಮ ಹಾಕ್ತೀನಿ. ಇದು ಮುಖಬೆಲೆ, 2ರ ಮುಖಬೆಲೆ ನೋಡಿದ ತಕ್ಷಣ ನಮ್ಗೆ 2 ಅಂತ ಕಾಣುತ್ತೆ, ಸೊ ಹಾಗಾಗಿ ಮುಖಬೆಲೆ ಅದರದ್ದು 2. ಇನ್ನು ಸ್ಥಾನ ಬೆಲೆ ನೋಡೋದಾದರೆ ಬಿಡಿ, 10, 100, 1000 ಅದರ ಸ್ಥಾನ ಬೆಲೆ ಎಷ್ಟು? ಅದು 1000 ಸ್ಥಾನದಲ್ಲಿರೋದ್ರಿಂದ ಅದರ ಸ್ಥಾನ ಬೆಲೆ 1,000. ಮುಂದೆ ಬಿಡಿ, 10, 100, 1000, 10,000 ಅಂದರೆ ಈ ಕೆಳಗಿನ ಒಂದು ಸಂಖ್ಯೆಯಲ್ಲಿ 8ಕ್ಕೆ ಕೆಳಗೆ ಅಡ್ಡಗೆರೆ ಹಾಕಿರೋದ್ರಿಂದ ಅದರ ಮುಖಬೆಲೆ 8 ಆಗಿರ್ತದೆ. ಅದರ ಸ್ಥಾನ ಬೆಲೆ ಬಿಡಿ, 10, 100, 1000, 10,000 ಅದರ ಸ್ಥಾನ ಬೆಲೆ 10,000 ಆಗಿರ್ತದೆ. ಈ ರೀತಿ ನಾವು ನೋಡಿದ ತಕ್ಷಣ ಕಾಣೋದು ಮುಖಬೆಲೆ, ಅದು ಯಾವ ಸ್ಥಾನದಲ್ಲಿರೋ ಅನ್ನೋದು ಕೊಡೋದನ್ನು ಸ್ಥಾನ ಬೆಲೆ ಅಂತಾರೆ. ಇನ್ನು ಮುಂದೆ 4ನೇ ಪ್ರಶ್ನೆ. 3, 7, 2, 0, 6 ಮತ್ತು 4 ಒಂದೆಷ್ಟು 6 ಅಂಕಿಗಳನ್ನು ಕೊಟ್ಟಿದ್ದಾರೆ. ಅಂಕಿಗಳಲ್ಲಿ ಯಾವ ಅಂಕಿಯನ್ನು ಪುನರಾವರ್ತಿಸದೆ 6 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಮತ್ತು ಅತಿ ದೊಡ್ಡ ಸಂಖ್ಯೆಯನ್ನು ಬರೆದರೆ? ನಮಗೆ ಕೊಟ್ಟಿರೋ ಅಂಕಿಗಳು 3, 7, 2, 0, 6, 4. ನಮಗೆ 6 ಅಂಕಿಗಳನ್ನು ಕೊಟ್ಟಿದ್ದಾರೆ. ಇದನ್ನು ಉಪಯೋಗಿಸ್ಕೊಂಡು 6 ಅಂಕಿಗಳ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಸಂಖ್ಯೆನ ಬರೀಬೇಕು. ನಾನೇನು ಹೇಳಿದ್ದೆ, ಅತಿ ದೊಡ್ಡ ಸಂಖ್ಯೆ ಬರೀಬೇಕಂದ್ರೆ ಇದರಲ್ಲಿ ಯಾವ್ದು ದೊಡ್ಡದಿದೆ ಫಸ್ಟನ್ನು ನಾವು ತೊಗೊಬಿಡ್ಬೇಕು. ಸೊ ಇದರಲ್ಲಿ 7 ದೊಡ್ಡದಿದೆ, ಅದರ ನೆಕ್ಸ್ಟ್ 6, ಅದರ ನೆಕ್ಸ್ಟ್ 4, ಆಮೇಲೆ 3, ಆಮೇಲೆ 2, 0. ಸೊ ದೊಡ್ಡ ಸಂಖ್ಯೆ ಏನಾಗಿರ್ತದೆ ನಮಗೆ 7, 6, 4, 3, 2, 0. 7,64,320 ಅನ್ನೋದು ನಮಗೆ ದೊಡ್ಡ ಸಂಖ್ಯೆ ಆಗಿರ್ತದೆ. ಇನ್ನು ಚಿಕ್ಕ ಸಂಖ್ಯೆ ಮಾಡಬೇಕೇನೆಂದರೆ 6 ಅಂಕಿಗಳ ಸಂಖ್ಯೆ ಕೇಳೋದ್ರಿಂದ ನಮಗೆ ಫಸ್ಟು 0 ತೊಗೊಳಕ್ಕೆ ನಮಗೆ ಆಪ್ಷನ್ ಇಲ್ಲ, ನಮ್ಮ ಆಯ್ಕೆ 0 ಆಗಿರಲ್ಲ. ಹಾಗಾಗಿ ಅದಕ್ಕಿಂತ ಸ್ವಲ್ಪ ದೊಡ್ಡದು 2. ಈಗ ನಾವು 0 ತೊಗೋಬೋದು. ಇವೆರಡು ಹೋದು ಈಗ, ಆಮೇಲೆ 3, ಆಮೇಲೆ 4, ಆಮೇಲೆ 6, 7. 6 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಏನಾಗಿರುತ್ತೆ ನಮಗೆ 2,03,467. ಈ ಕೊಟ್ಟಿರುವ 6 ಅಂಕೆಗಳಿಂದ ರಚಿಸಬಹುದಾದ ಅತಿ ಚಿಕ್ಕ ಸಂಖ್ಯೆ ಇದು, ಆಮೇಲೆ ಅತಿ ದೊಡ್ಡ ಸಂಖ್ಯೆ ಇದು. ಹೀಗೆ ನಾವು ದೊಡ್ಡ ಮತ್ತು ಚಿಕ್ಕ ಸಂಖ್ಯೆನ ಹೇಗೆ ರಚನೆ ಮಾಡಬೇಕನ್ನೋದು ನಮಗೆ ಗೊತ್ತಿರಬೇಕು. ಇಲ್ಲಿ 6 ಅಂಕಿ ಕೇಳೋದ್ರಿಂದ ನಮಗೆ ಈ ಚಿಕ್ಕ ಸಂಖ್ಯೆ ಬರೀಬೇಕಾದ್ರೆ ನಮಗೆ ಮೊದಲ ಆಯ್ಕೆ 0 ಆಗಿರೋದಿಲ್ಲ. ಯಾಕಂದರೆ ಇಲ್ಲಿ 0 ತೊಗೊಬಿಟ್ರೆ 5 ಅಂಕಿ ಸಂಖ್ಯೆ ಆಗಿಬಿಡ್ತದೆ. ಹಾಗಾಗಿ ನಮಗೆ 6 ಅಂಕಿ ಸಂಖ್ಯೆ ಹೇಳಿದಾಗ ಇಲ್ಲಿ 0 ತೊಗೋಬಾರ್ದು ಅಂತ ಅನ್ನೋದು ನಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ. 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಮತ್ತು 6 ಅಂಕಿಗಳ ಅತಿ ದೊಡ್ಡ ಸಂಖ್ಯೆಯ ಮೊತ್ತವನ್ನು ಕಂಡುಹಿಡಿಯಿರಿ. 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ, ಅತಿ ಚಿಕ್ಕ ಮತ್ತು 6 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಮೊತ್ತವನ್ನು ಕಂಡುಹಿಡಿಯಿರಿ. 4 ಅಂಕಿಗಳ ಚಿಕ್ಕ ಸಂಖ್ಯೆ ನಮ್ಗೆ ಗೊತ್ತಿದೆ 1,000. 1, 2, 3, 4 4 ಅಂಕಿಗಳಿವೆ. ಸೊ 4 ಅಂಕಿಗಳ ಚಿಕ್ಕ ಸಂಖ್ಯೆ 1,000. 6 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ 1, 2, 3, 4, 5, 6. 9,99,999 ಅನ್ನೋದು 6 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಆಗಿದೆ. ನಮಗೇನು ಕೇಳಿದ್ದಾರೆ ಈಗ ಅವರು ಮೊತ್ತ ಕೇಳಿದ್ದಾರೆ. ಸೊ 1,000 ಮತ್ತು 9,99,999 ನಾವು ಕೂಡಿಸಿದ್ರೆ ಬರೋ ಮೊತ್ತ ಏನಾಗಿರ್ತೈತಿ, ಇವೆರಡು ಸಂಖ್ಯೆಗಳ ಮೊತ್ತವಾಗಿರ್ತೈತಿ. 9, 9, 9, 9, 9, 1,000 ನಾವು ಕೂಡಿಸಿದ್ದೆ ಆದರೆ 9, 9, 9, 9, 10 ನಮಗೆ ಬರೋ ಮೊತ್ತ 10,999,999. ಈ ರೀತಿ ನಾವು 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಮತ್ತು 6 ಅಂಕಿಗಳ ದೊಡ್ಡ ಸಂಖ್ಯೆಯ ಮೊತ್ತವನ್ನು ಕಂಡುಹಿಡಿಯಬಹುದು. ಮುಂದಿನ ಪ್ರಶ್ನೆ 6. ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಈ ಕೆಳಗಿನ ಸಂಖ್ಯೆಗಳಿಗೆ ಅಲ್ಪ ವಿರಾಮ ಹಾಕಿ ಬರೆಯಿರಿ. ನಮಗೆ ಕೊಟ್ಟಿರೋ ಸಂಖ್ಯೆ ಏನಿದೆ 2, 4, 6, 8, 1, 3, 5, 7, 9 ಅಂದರೆ ಅಲ್ಪ ವಿರಾಮ ಹಾಕ್ರಿ ಅಂತ ಹೇಳಿದರೆ ಓಕೆ. ಭಾರತೀಯ ಸಂಖ್ಯಾ ಪದ್ಧತಿ ಅಂತಂದಾಗ ಮೊದಲನೇದಾಗಿ ನಾವು 5, 7, 9, 2, 4, 6, 8, 1, 3, 5, 7, 9. ಈಗ ನಾವು ಭಾರತೀಯ ಸಂಖ್ಯಾ ಪದ್ಧತಿಯಾಗ ಮೊದಲನೇದಾಗಿ 3 ಅಂಕಿಗಳ ತಕ್ಷಣ ಅಲ್ಪ ವಿರಾಮ, ಆಮೇಲೆ 2, ಆಮೇಲೆ 2.
ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ 10 ಕೋಟಿ. ಈ ರೀತಿ ನಾವು ಅಲ್ಪ ವಿರಾಮ ಹಾಕಿ ಬರಿಬೋದು. ನಿಮಗೆ ಬೇಕಂದ್ರೆ ಇದನ್ನ ಅಕ್ಷರ ರೂಪದಲ್ಲಿ ಬರಿಬೇಕಂದ್ರೆ ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ 10 ಕೋಟಿ 24 ಕೋಟಿ 68,13,579. ಅಲ್ಪ ವಿರಾಮ ಹಾಕಬೇಕಂದ್ರೆ ಭಾರತೀಯ ಪದ್ಧತಿಯಲ್ಲಿ ಹೆಂಗೆ ಹಾಕ್ತಾರೆ ಅಂತ ಗೊತ್ತಿರಬೇಕು. ಅಂದರೆ ಮೊದಲದಾಗಿ 3 ಅಂಕಿಗಳಾದಮೇಲೆ ಅಲ್ಪ ವಿರಾಮ, ಆಮೇಲೆ 2 ಅಂಕಿಗಳಾದಮೇಲೆ, ಆಮೇಲೆ 2 ಅಂಕಿಗಳ, ಇದೇ ರೀತಿ ನಾವು ಮುಂದೆ 2 ಅಂಕಿಗಳಾದಮೇಲೆ ಅಲ್ಪ ವಿರಾಮ ಹಾಕ್ತಾ ಇರಬೇಕು. ಇನ್ನು ಮುಂದಿನ ಸಂಖ್ಯೆ 1 3 6 8 5 7 0 9 9. ಈಗ 3 ಅಂಕಿಗಳಾದಮೇಲೆ ಅಲ್ಪ ವಿರಾಮ, 2 ಅಂಕಿಗಳಾದಮೇಲೆ ಅಲ್ಪ ವಿರಾಮ, 2 ಅಂಕಿಗಳಾದಮೇಲೆ ಅಲ್ಪ ವಿರಾಮ. ಈ ರೀತಿ ನಾವು ಭಾರತೀಯ ಸಂಖ್ಯಾ ಪದದಲ್ಲಿ ಅಲ್ಪ ವಿರಾಮ ಹಾಕಬೇಕಾಗುತ್ತೆ. ಇನ್ನು ಇದನ್ನು ವಿಸ್ತಾರ ಬರದೇ ಆಗಿದ್ದು ಅಂದರೆ ಇದನ್ನು ಅಕ್ಷರದಲ್ಲಿ ಬರದೇ ಆಗಿದ್ದರೆ ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ 10 ಕೋಟಿ 13 ಕೋಟಿ 68,57,99. ಈ ರೀತಿ ನಾವು ಬರಿಬೋದು. ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಅಲ್ಪ ವಿರಾಮ ಹಾಕಿ ಅದನ್ನು ಅಕ್ಷರ ರೂಪದಲ್ಲಿ ಬರಿಬೇಕು ಅಂದರೆ ಅಕ್ಷರ ರೂಪದಲ್ಲಿ ಬರಿಬೋದು. ಇನ್ನು ಮುಂದೆ ಪ್ರಶ್ನೆ 7, ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಈ ಕೆಳಗಿನ ಸಂಖ್ಯೆಗಳಿಗೆ ಅಲ್ಪ ವಿರಾಮ ಹಾಕಿ ಬರೆಯಿರಿ. ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂದ ತಕ್ಷಣ ನೆನಪಾಗಬೇಕೇನು? ಅಲ್ಪ ವಿರಾಮ ಪ್ರತಿ 3 ಅಂಕಿಗಳಾದಮೇಲೆ ಹಾಕಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಈಗ ಇಲ್ಲಿ ನಮಗೆ ಕೊಟ್ಟಿರೋ ಸಂಖ್ಯೆ 2 4 5 3 1 9 0 8 7 6. ಪ್ರತಿ 3 ಸಂಖ್ಯೆ ಆದಮೇಲೆ ಅಲ್ಪ ವಿರಾಮ 3 3. ಬಿಡಿ 10 100 1000 10,000 100,000 ಮಿಲಿಯನ್ 10 ಮಿಲಿಯನ್ 100 ಬಿಲಿಯನ್ ಬಿಲಿಯನ್. ಇದನ್ನು ಸಪೋಸ್ ನಾವೇನಾದರೂ ಅಕ್ಷರದಲ್ಲಿ ಬರೆದಿದ್ದಾಗಿದ್ದರೆ 2 ಬಿಲಿಯನ್ 453 ಮಿಲಿಯನ್ 190,876. ಇದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ. ಇನ್ನು ಎರಡನೇ ಸಂಖ್ಯೆ 5 4 0 0 9 5 8 2 3 2 0 3. 3 ಅಂಕಿ ಆದಮೇಲೆ ಅಲ್ಪ ವಿರಾಮ. ಬಿಡಿ 10 100 1000 10,000 100,000 ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್ ಬಿಲಿಯನ್. ಇದನ್ನು ನಾವೇನಾದರೂ ಅಕ್ಷರದಲ್ಲಿ ಬರೆದಾಗ 5 ಬಿಲಿಯನ್ 400 ಮಿಲಿಯನ್ 958,203. ಈ ರೀತಿ ನಾವು ಅಲ್ಪ ವಿರಾಮಗಳನ್ನು ಭಾರತೀಯ ಪದ್ಧತಿಯಲ್ಲಿ ಹೇಗೆ ಹಾಕ್ತಾರೆ ಮತ್ತು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಹೇಗೆ ಹಾಕ್ತಾರೆ ಅನ್ನೋದು ನಮಗೆ ಗೊತ್ತಿರಬೇಕು. ಭಾರತೀಯ ಪದ್ಧತಿಯಲ್ಲಿ ಏನಾಗುತ್ತೆ ಅಂದರೆ ಅಲ್ಪ ವಿರಾಮ ಮೊದಲು ಹಾಕಬೇಕಾದ್ರೆ 3 ಅಂಕಿಗಳು, ಆಮೇಲೆ 2 2. ಇದೇ ರೀತಿ ನಮಗೆ ಮುಂದೆ ಬರುವ ಅಂಕಿಗಳಿಗೆ ಪ್ರತಿ 2 ಅಂಕಿಗಳ ಮೇಲೆ ಅಲ್ಪ ವಿರಾಮ ಹಾಕಬೇಕು. ಮೊದಲೇ ಸಾರಿ ಬಿಟ್ಟು ಉಳಿದೆಲ್ಲ ಸಾಲದಲ್ಲಿ 2 ಅಂಕಿಗಳ ಅಲ್ಪ ವಿರಾಮ ಬರ್ತದೆ. ಇನ್ನು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿ 3 ಅಂಕಿ ಆದಮೇಲೆ ಅಲ್ಪ ವಿರಾಮ ಇರ್ತದೆ. ಇದು ಯಾವಾಗಲೂ ಎಲ್ಲ ಅಂಕಿಗಳು ಸೇರಿ ಪ್ರತಿ 3. ನಾವು ಬಲಭಾಗದಿಂದ ಒಂದು ಸ್ಟಾರ್ಟ್ ಮಾಡಿ ಎಡಭಾಗ ಕಡೆ ಹೋಗಬೇಕು. ಪ್ರತಿ 3 ಅಂಕಿಗಳ ಮೇಲೆ ಅಲ್ಪ ವಿರಾಮಗಳು ಇರಬೇಕು. ಇದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಾಗಿರ್ತದೆ. ಇನ್ನು ಪ್ರಶ್ನೆ 8, ಈ ಕೆಳಗಿನವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ. 4,78,306. 4,78,306 ಅಂದರೆ 4 ಕೋಟಿ ಅಂದರೆ 4,78,10,000 ಅದೇನೂ ಇಲ್ಲ. ಸೊ 0 0 306. ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ 4,78,000. ಇಲ್ಲಿ ನಮಗೆ 10,000 ಅದು ಇಲ್ಲ, ಏನೂ ಇಲ್ಲ, ಹಾಗಾಗಿ 0 306. ಸೊ ಈ ರೀತಿ ಇದನ್ನ ಬರಿಬೋದು. ಮುಂದೆ ಬಿ 79,08,000. 79,08,000 ಅಂದರೆ ಲಕ್ಷ ಆದಮೇಲೆ 10,000 ಸಾವಿರ ಸ್ಥಾನ 0, 8 ಅಂದರೆ ಬಿಡಿ ಸ್ಥಾನದಲ್ಲಿ 8 ಬರಬೇಕು. ಸೊ ಇದು 79,08,000. ಈ ರೀತಿ ನಾವು ಇದನ್ನ ಬರಿಬೋದು. ಇನ್ನು ಮುಂದೆ ಪ್ರಶ್ನೆ 9, ನಿಮ್ಮ ಜನ್ಮ ದಿನಾಂಕವನ್ನು ಕೆಳಗೆ ಕೊಟ್ಟಿರೋ ಬಾಕ್ಸಲ್ಲಿ ಬರೆಯಿರಿ. ಏನಾದರೂ ನಂದೇನಾದ್ರು ಸಪೋಸ್ ಒಂದು ಹುಟ್ಟಿದ ದಿನ ತಗೊಳಿದ್ರೆ ದಿನಾಂಕ 1, ತಿಂಗಳು 5, ವರ್ಷ 1995 ಆಗಿದ್ದರೆ ನಮಗೇನು ಕೇಳಿದಾರದವರು ಮೇಲಿನ ಜನ್ಮ ದಿನಾಂಕವನ್ನು 1 ಬೇಡ 21 ಮಾಡೋಣ. ಮೇಲಿನ ಜನ್ಮ ದಿನಾಂಕವನ್ನು ಈ ಕೆಳಗಿನ ವಿಧಾನಗಳಲ್ಲಿ ಬರೆಯಿರಿ. ಭಾರತೀಯ ಸಂಖ್ಯಾ ಪದ್ಧತಿ ನಾವು ಇದನ್ನ ಫಸ್ಟ್ ಏನು ಮಾಡೋಣ, ಹೆಂಗಿದೆ ಹಂಗೆ ಸಂಖ್ಯೆನ ಬರ್ಕೊಳ್ಳೋಣ. ಭಾರತೀಯ ಸಂಖ್ಯಾ ಪದ್ಧತಿಯಿಂದ 3 2 1 2 2. ಸೊ ಅಂದರೆ ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ. ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ. ಈಗ ಇದನ್ನು ನಾವೇನಾದರೂ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬರೀಬೇಕಾದ್ರೆ 3 2 2 ಆದಮೇಲೆ ನಾವು ಅಲ್ಪ ವಿರಾಮ ಹಾಕಬೇಕು. ನಮ್ಮದೇನಾದರೂ ದಿನಾಂಕ 21 ಆಗಿದ್ದು ತಿಂಗಳು 5 ಆಗಿದ್ದರೆ 1995 ವರ್ಷವಾಗಿದ್ದರೆ ಅದನ್ನು ನಾನು ಭಾರತೀಯ ಪದ್ಧತಿಯಲ್ಲಿ ಹೆಂಗೆ ಬರಿತೀನಿ, 2,10,51,995. ಇದು 2,10,51,995.
ಅದನ್ನೇ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರೆದಾಗ ಪ್ರತಿ 3 ಅಂಕಿಗಳಿಗೊಮ್ಮೆ ಅಲ್ಪವಿರಾಮ, ಬಿಡಿ 10 100 1000 10,000 100,000 ಮಿಲಿಯನ್ 10 ಮಿಲಿಯನ್ 21,51,995. ಈ ರೀತಿ ನಾವು ನಮ್ಮ ಜನ್ಮದಿನಾಂಕವನ್ನು ಬರೆದು ನಮಗೆ ಜಾಸ್ತಿ ಕೆಲಸಗಳು ಅಂದರೆ ಲೈಕ್ ನಮಗೆ ಜಾಸ್ತಿ ಪ್ರಾಕ್ಟೀಸ್ ಆಗಬೇಕಂದ್ರೆ ನಮಗೆ ಇದು ಬೇಗ ನಮಗೆ ಅರ್ಥ ಆಗಬೇಕು ಅಂದರೆ ಬಹಳಷ್ಟು ಪ್ರಶ್ನೆಗಳನ್ನು ತೊಗೊಂಡು ನಾವು ಅಪ್ಲೈ ಮಾಡ್ತಿರಬೇಕು. ಸೊ ಹೀಗಾಗಿ ನಮಗೆ ಚಟುವಟಿಕೆ ಕೊಟ್ಟಿದ್ದೇನು, ಜನ್ಮದಿನಾಂಕವನ್ನು ಭಾರತೀಯ ಸಂಖ್ಯಾ ಪದ್ಧತಿ ಮತ್ತು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಬರೆದಾಗ ಹೇಗಿರ್ಬೋದು ಅನ್ನೋದು ಪ್ರಶ್ನೆ ಆಗಿರ್ತದೆ. ಇವತ್ತಿಗೆ ಎಷ್ಟು ಸಾಕು, ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿಯವರೆಗೂ ಧನ್ಯವಾದಗಳು, ನಮಸ್ಕಾರ.